ಸದನದಲ್ಲಿ ಪ್ರತಿನಿಧಿ ಧ್ವನಿಸಿದೆ ಅಬಕಾರಿ ಹಗರಣದ ಪ್ರಕರಣ. ಅಬಕಾರಿ ಹಗರಣದ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತು. ಸದನದಲ್ಲಿ ಈ ಹಿಂದೆಯೂ ಕೂಡ ಅಬಕಾರಿ ಹಗರಣ ಪ್ರತಿಧ್ವನಿಸಿತ್ತು. ಒನ್ಸ್ ಅಗೇನ್ ಈ ಪ್ರಕರಣ ಮತ್ತೊಮ್ಮೆ ಸದ್ದು ಮಾಡಿದೆ. ಅಬಕಾರಿ ಹಗರಣದ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿದರು. ಅಬಕಾರಿ ಇಲಾಖೆಯಲ್ಲಿ ಕಿಕ್ ಲೆವೆಲ್ ಜಾಸ್ತಿ ಆಗಿದೆ. ಇಲಾಖೆಯಲ್ಲಿ ಹೊಸ ಆಯಾಮದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಹೊಸ ರೀತಿಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೌನಮೂರ್ತಿ ಆಗಿದ್ದಾರೆ, ಏನು ಮಾತನಾಡ್ತಾ ಇಲ್ಲ. ಗಾಂಧೀಜಿಯವರ ಬಗ್ಗೆ ಮಾತನಾಡಿದರೆ ಮಾತ್ರ ಸಾಲದು, ಗಾಂಧೀಜಿಯವರ ಆದರ್ಶವನ್ನು ಕೂಡ ಪಾಲನೆ ಮಾಡಬೇಕು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತಿದೆ. ಅಬಕಾರಿ ಇಲಾಖೆಯಲ್ಲಿ ಮಂತ್ಲಿ ಮನಿ ಫಿಕ್ಸ್ ಆಗಿದೆ, ಕಾಸಿಗಾಗಿ ಪೋಸ್ಟಿಂಗ್ ಮಾಡಲಾಗುತ್ತೆ, ಟ್ರ್ಯಾಪ್ ಆದವರಿಗೆ ಆಯಕಟ್ಟಿನ ಹುದ್ದೆ ಕೊಡ್ತಾರೆ. ಹೊಸ ಬಗೆಯ ಆಯಾಮಗಳಲ್ಲಿ ಭ್ರಷ್ಟಾಚಾರ ಅನ್ನೋದು ಅಬಕಾರಿ ಇಲಾಖೆಯಲ್ಲಿ ನಡೀತಾ ಇದೆ. 25 ಲಕ್ಷ ರೂಪಾಯಿ ಹಣವನ್ನು ಪಡೆದುಕೊಳ್ಳುವಾಗ ಅಬಕಾರಿ ಡಿಸಿ ಜಗದೀಶ್ ನಾಯಕ್ ಸಿಕ್ಕಾಕೊಂಡಿದ್ರು. ಮಂತ್ರಿಗಳ ಹೆಸರು ಕೇಳಿ ಬಂದಿತ್ತು, ರಾಜೀನಾಮೆ ಕೊಡಬೇಕು ಅಂತ ಜೆಡಿಎಸ್ ಮತ್ತು ಬಿಜೆಪಿ ಸದನದ ಬಾವಿಗಿಳಿದು ಪ್ರತಿಭಟನೆ ಮಾಡಿದ್ರು. ಇದಕ್ಕೆ ಚರ್ಚೆಗೆ ಅವಕಾಶ ಕೊಡಬೇಕು, ಇದರ ಜೊತೆಗೆ ರಾಜೀನಾಮೆ ಕೊಡಬೇಕು ಆರ್.ಬಿ. ತಿಮ್ಮಾಪುರ್ ಅಂತ. ಅಬಕಾರಿ ಅಕ್ರಮದ ಲೈಸೆನ್ಸ್ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಡಿಯೋಗಳು ವೈರಲ್ ಆಗಿತ್ತು. ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಗಿದ್ದಂತಹ ಪ್ರಕರಣ ಅದು. ಸಿದ್ದರಾಮಯ್ಯನವರು ಸಿಎಲ್ಪಿ ಸಭೆಯಲ್ಲಿ ಆರ್.ಬಿ. ತಿಮ್ಮಾಪುರ್ ಜೊತೆಗೆ ಕಾಂಗ್ರೆಸ್ನ ಎಲ್ಲ ನಾಯಕರುಗಳು ಕೂಡ ಇಡಬೇಕು ಅನ್ನುವಂತಹ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ರು. ಇದಾದ ನಂತರ ಇದೀಗ ಸದನದಲ್ಲಿ ಮತ್ತೊಮ್ಮೆ ಅಬಕಾರಿ ಇಲಾಖೆಯ ಭ್ರಷ್ಟಾಚಾರ ಸದ್ದು ಮಾಡಿದೆ ಆರ್ ಅಶೋಕ್ ಮುಖಾಂತರ. ಅವನು ಈಗ ಅಧ್ಯಕ್ಷ, ಅರ್ಥ ಆಯ್ತಾ? ಚೋರ್ ಕಿದಾರ ಅಂದ್ರೆ ಬಗಲ್ ಮೈ ಅಂದಂಗ ಆಯ್ತು ಈ ಸರ್ಕಾರಕ್ಕೆ. ಹೇಳ್ತೀನಿ, ಅದನ್ನು ಬರ್ದವ್ರೆ ಸರ್, ಹೇಳ್ಬಿಡ್ತೀನಿ. ನಿಮ್ಮ ಹೆಸರು ಬರ್ದವ್ರು ಇಲ್ಲಿ ಅಂದ್ರೆ ಬೇರೆ ತರ ಬರ್ದವ್ರು, ಹೇಳ್ತೀನಿ ಅಂತ ತಲೆ ಕೆಡ್ಸ್ಕೊಂಬೇಡಿ. ಅವರು ಒಬ್ಬ ಅಧ್ಯಕ್ಷ ಅಫಿಷಿಯಲ್ ಆಗಿ ಮಾಧ್ಯಮದ ಮುಂದೆ ಕೂತ್ಕೊಂಡು ಅಫಿಷಿಯಲ್ ಆಗಿ ಒಂದು ಪತ್ರವನ್ನ ಸಿದ್ದರಾಮಯ್ಯನವ್ರಿಗೆ ಹೇಳಿದ್ರಲ್ಲ. ಅಧ್ಯಕ್ಷ ಅವರು, ಇವರು ತಾಲೂಕು ಬೋರ್ಡು ಚೇರ್ಮನ್, ತಾಲೂಕು ಬೋರ್ಡ್ ಮೆಂಬರ್, ಅಧ್ಯಕ್ಷರ ಮೆಂಬರ್. ಅವನ್ ಪವರ್ಫುಲ್ ಅವಾಗ, ಯಾಕಂದ್ರೆ ತಾಲೂಕು ಬೋರ್ಡ್ಗೆ ಅಷ್ಟು ಇದಿರಲಿಲ್ಲ. ಒಟ್ಟಾನು ಮುಂದಕ್ಕೆ ಹಾಕಕ್ಕೆ ರೆಡಿ ಇದ್ದೀರಾ ಅಧ್ಯಕ್ಷರೇ? ಅವರು ಧೈರ್ಯವಾಗಿ ಹೇಗೆ ಕೆಂಪಣ್ಣ 40% ಕಮಿಷನ್ ಅಂತೇಳಿ ನಮ್ಮ ಮೇಲೆ ಸುಳ್ಳು ಆರೋಪ ಮಾಡಿ ಎಲ್ಲ ಆಯ್ತಲ್ಲ, 40% ಕೊಟ್ಟಾಗ ಅದನ್ನೇ ದೊಡ್ಡ ವಿಚಾರ ಮಾಡ್ಕೊಂಡು ನಮ್ಮ ಸರ್ಕಾರನೇ ಬೀಳಿಸ್ಬಿಟ್ರು. ಈಗ ಅದೇ ಕಾಂಟ್ರಾಕ್ಟರ್ಗಳು ನಮ್ಮ ಮೇಲೆ ಒಬ್ಬರು PWD ಕಾಂಟ್ರಾಕ್ಟರ್ ಅವರು ಮಾಡಿದ್ದು. ಈಗ ಎಲ್ಲ ಕಾಂಟ್ರಾಕ್ಟರ್ಗಳು ಕರ್ನಾಟಕದಾಗ ಯಾರ್ಯಾರು ಕಾಂಟ್ರಾಕ್ಟರ್ ಇದವರು ಎಲ್ಲರೂ ಮಾಡ್ತಾ ಇದ್ದಾರೆ. ಇದು ಅಬಕಾರಿದು. ಅವ್ರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಅಬಕಾರಿ ಇಲಾಖೆಯಲ್ಲಿ ಪ್ರತಿ ವರ್ಷ ಟಾರ್ಗೆಟ್ ಕೊಟ್ಟು ತೆರಿಗೆ ಸಂಗ್ರಹ ಮಾಡಲಾಗುತ್ತದೆ. ಜೊತೆಗೆ ಭ್ರಷ್ಟಾಚಾರದಲ್ಲೂ ಇದಕ್ಕೆ ಮೊದಲ ಸ್ಥಾನ. ಮದ್ಯದ ಅಂಗಡಿಗಳಿಗೆ ಲೈಸೆನ್ಸ್ ಇಂದ ಹಿಡಿದು ಪ್ರತಿ ಹಂತದಲ್ಲೂ ಕೈ ಬಿಸಿ ಮಾಡಿದರೆ ಮಾತ್ರ ನೆಮ್ಮದಿಯಾಗಿ ವ್ಯಾಪಾರ ಮಾಡಬಹುದು. ಇತ್ತೀಚೆಗೆ CL7 ವಿಚಾರದಲ್ಲಿ ಭ್ರಷ್ಟಾಚಾರದಲ್ಲಿ ಅಬಕಾರಿ DCA ಲಂಚದ ಬಲೆಗೆ ಬಿದ್ದಿದ್ದಾರೆ. ಇದು ಸ್ಯಾಂಪಲ್ ಅಷ್ಟೇ. ರಾಜ್ಯ ಸರ್ಕಾರ ಇದನ್ನು ನಿಯಂತ್ರಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಸಿದ್ದರಾಮಯ್ಯನವ್ರ ಸ್ನೇಹಿತರು. ಹಾಗಾಗಿ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ಪಕ್ಷದ ನೇತಾರ ರಾಹುಲ್ ಗಾಂಧಿ ಅವರಿಗೆ ನೇರವಾಗಿ ದೂರು ಕೊಡಲು ರಾಜ್ಯ ಮದ್ಯ ಮಾರಾಟಗಾರರ ಅಸೋಸಿಯೇಷನ್ ನಿರ್ಧರಿಸಿದೆ. ಅಧ್ಯಕ್ಷ ಗುರುಸ್ವಾಮಿಯವರು ಇಲಾಖೆಯಲ್ಲಿನ ಲಂಚಾವತಾರವನ್ನು ಹೊರಹಾಕಿದ್ದಾರೆ. ಆಮೇಲೆ ಅವ್ರ ಪ್ರಶ್ನೆ ಏನಿದು ಅಬಕಾರಿ ಇಲಾಖೆ ಭ್ರಷ್ಟಾಚಾರ, ಎಲ್ಲಿಂದ ಶುರು ಮಾಡೋದು? ಅವರೇ ಪತ್ರಕರ್ತರಿಗೆ ಪ್ರಶ್ನೆ, ಅವರೇ ಎಲ್ಲಿಂದ ನಾನು ಶುರು ಮಾಡಲಿ ಅಂತಾರೆ. ಇಲ್ಲಿ ಬೇಲಿಯೇ ಎದ್ದು ಹೊಲ ಮೇಯುವ ಕೆಲಸ ಆಗ್ತಿದೆ. ಇಲಾಖೆಯ ಸಚಿವರು ಆಯುಕ್ತರಿಂದ ಹಿಡಿದು
ಕೆಳ ಹಂತದ ಅಧಿಕಾರಿಗಳವರೆಗೂ ಲಂಚಾವತಾರ ತುಂಬಿ ತುಳುಕುತ್ತಿದೆ. ಈ ಭ್ರಷ್ಟ ವ್ಯವಸ್ಥೆಗೆ ಕಡಿವಾಣ ಹಾಕಿ ಸಾರ್ ಎಂದು ಖುದ್ದು ಸಿಎಂ ಸಿದ್ದರಾಮಯ್ಯನವರಿಗೆ 10 ಬಾರಿ ಮನವಿ ಕೊಟ್ಟರು. ನೋ ರೆಸ್ಪಾಂಡ್. ಸಿದ್ದರಾಮಯ್ಯನವರು ನೋ ರೆಸ್ಪಾಂಡ್. ಆಮೇಲೆ ನಾವೆಲ್ಲರೂ ಸಭೆ ಸೇರಿ ದೆಹಲಿಗೆ ತೆರಳಿ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರಿಗೆ ಖುದ್ದಾಗಿ ದೂರು ಕೊಟ್ಟು, ನಿಮ್ಮ ಪಕ್ಷದ ಸರ್ಕಾರ ನಿಮ್ದಲ್ಲ ಸರ್, ಅವ್ರದ್ದು, ನಿಮ್ಮ ಪಕ್ಷದ ಸರ್ಕಾರ ಮರ್ಯಾದೆ ಉಳಿಸಿಕೊಳ್ಳಿ ಸ್ವಾಮಿ. ಯಾರಿಗೆ? ರಾಹುಲ್ ಗಾಂಧಿ ಅವರಿಗೆ ನಿಮ್ಮ ಪಕ್ಷದ ಸರ್ಕಾರದ ಮರ್ಯಾದೆ ಉಳಿಸಿಕೊಳ್ಳಿ ಸ್ವಾಮಿ ಎಂದು ಕೇಳಿಕೊಳ್ಳಲಿದ್ದೇವೆ. ಗುರುಸ್ವಾಮಿಯವರು ಈ ಬಗ್ಗೆ ಸದನದಲ್ಲಿ ಚರ್ಚೆ ಆಗುತ್ತಿರುವುದು ಒಳ್ಳೆಯದು. ಅವ್ರು ಹೇಳವ್ರೆ, ಈ ಬಗ್ಗೆ ಸದನದಲ್ಲಿ ಚರ್ಚೆ ಆಗುತ್ತಿರುವುದು ಒಳ್ಳೆಯ ಬೆಳವಣಿಗೆ. ನಿರ್ದಾಕ್ಷಿಣ್ಯ ತನಿಖೆಯಾಗಿ ಸತ್ಯಾಂಶ ಹೊರಬರಬೇಕು. ಪ್ರತಿಪಕ್ಷಗಳು ಆಗ್ರಹಿಸಬೇಕು ಅಂತ ಹೇಳಿದ್ದಾರೆ ಅವರು. ಭ್ರಷ್ಟಾಚಾರ ಹೇಗೆ ನಡೆಯುತ್ತದೆ ಸ್ವಲ್ಪ ಬಿಡಿಸಿ ಹೇಳಿ. ಹೊಸ ಪರವಾನಗಿರಿ ಕೊಟ್ಟಿಲ್ಲ ಎನ್ನುತ್ತಾರೆ. ಹೊಸ ಪರವಾನಗಿರಿ ಕೊಟ್ಟಿಲ್ಲ ಅಂತ ಎಲ್ಲರೂ ಪತ್ರಿಕೆಯಲ್ಲೆಲ್ಲ ಹೇಳೋದು ಅದನ್ನೇ. 5-6 ವರ್ಷಗಳಿಂದ ಡಿಮ್ಯಾಂಡ್ ಇದ್ದ CL7 ನಮೂನೆಯ 2,000 ಲಿಕ್ಕರ್ ಶಾಪ್ಗಳನ್ನು ಲೈಸೆನ್ಸ್ ಕೊಟ್ಟಿದ್ದಾರೆ. ಒಂದಕ್ಕೆ ಒಂದು ₹5, ಇನ್ನೊಂದಕ್ಕೆ ₹1. ಇಲ್ಲಪ್ಪ, ನಾನು ಹೇಳಿದ್ರೆ ಅವ್ರಿಗೆ ಭಯ ಡಮಾರ್ ಅಂದೋತಾರೆ. 50 ಲಕ್ಷ, ಒಂದಕ್ಕೆ 50 ಲಕ್ಷ, ಇನ್ನೊಂದಕ್ಕೆ 1 ಕೋಟಿ. 1 ಕೋಟಿ ಸಮಥಿಂಗ್ ನಡೆದಿದೆ. ಇದು ಓಪನ್ ಸೀಕ್ರೆಟು.